ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲೂ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತನ ನಾಮದಲ್ಲೂ ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇಂದು ಬೆಳಗಿನ ಸಮಯದಲ್ಲಿ ತಂದೆಯ ದೇವರು ಆತನ ಪಾದ ಬಳಿಯಲ್ಲಿ ಬರುವಂತೆ ನಮಗೆ ಮತ್ತೊಂದು ಅವಕಾಶವನ್ನು ಒದಗಿಸಿಕೊಟ್ಟದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ದಿನದ ಮನ್ನವನ್ನು ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ನವೆಂಬರ್ 1ನೇ ತಾರೀಕು. ಯೆಹೋವನೇ, ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ಕೀರ್ತನೆ 141ನೇ ಅಧ್ಯಾಯ 3ನೇ ವಚನ. ನಮ್ಮ ನಡತೆ, ಕ್ರಿಯೆ, ಮಾತುಗಳನ್ನು ಕಾಯುವುದಾಗಲಿ ತಡೆಯುವುದಾಗಲಿ ಮತ್ತು ನಮ್ಮ ಮನಸ್ಸು ಯೋಚನೆಯನ್ನು ಕಾಯುವುದು ಅಥವಾ ನಿಯಂತ್ರಣಗೊಳಿಸುವವರಿಗೆ ಹೋಲಿಸಿದರೆ ಅವರು ಅಲ್ಪರಾಗಿ ಕಾಣಬಹುದು. ಇಲ್ಲಿ ನಾವು ವಿಶೇಷವಾಗಿ ಎಚ್ಚರವಾಗಿ ಇರತಕ್ಕದ್ದು ಹೃದಯದಲ್ಲಿರುವುದೇ ಬಾಯಲ್ಲಿ ಬರುವುದು. ಈ ಸಾಧಾರಣ ಸತ್ಯ ಹೊಸದಾಗಿ ಹುಟ್ಟಿರುವವರಲ್ಲಿ ಇರುವುದು. ಇವರು ತಾವಾಡುವ ಮಾತುಗಳಾಗಲಿ ನಡತೆಯಾಗಲಿ ಅಥವಾ ಭಾಷೆಯಲ್ಲಾಗಲಿ ಇತರರಿಗೆ ಮಾದರಿಯಾಗಿರಬೇಕು. ಇವರು ಹೃದಯದ ಭಾವನೆ ನ್ಯಾಯಬದ್ಧವಾಗಿದ್ದು ಸರಿಯಾಗಿ ಇರಿಸಿಕೊಂಡಿರುವುದರಿಂದ ಅವರು ಆಡುವ ಮಾತುಗಳು ಮತ್ತು ಅದನ್ನು ನಿವೇದಿಸುವಂಥ ರೀತಿ ಮೊದಲಿಗಿಂತಲೂ ಉತ್ತಮವಾಗಿರುವ ಪ್ರಯುಕ್ತ ಕಾವಲಾಗಿರುವುದು ಅಷ್ಟೇನು ಕಷ್ಟವಾಗಿ ಕಂಡುಬರುವುದಿಲ್ಲ. ಆದರೂ ಅಪೊಸ್ತಲನ ಮಾತನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವುದು ಅವಶ್ಯ. ಅದೇನೆಂದರೆ, ಒಬ್ಬನು ಮಾತಿನಲ್ಲಿ ತಪ್ಪದೇ ಇದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಯಾಕೋಬ 3:2 ಮಾತುಗಳನ್ನು ಹೇಳ್ತಾರೆ. ಯಾಕಂದರೆ ನಾವು ಮಾತಿನಲ್ಲಿ ತಪ್ಪುವ ಸ್ಥಿತಿಗೆ ಒಳಗಾಗಿರುವುದರಿಂದ ಮತ್ತು ಬಹುಪಾಲು ಜನರು ಅಪಾರ್ಥ ಮಾಡಿಕೊಳ್ಳುವುದರಿಂದ, ಕೆಲವರು ತಪ್ಪಾಗಿ ನಿರೂಪಿಸುವುದರಿಂದಲೂ ಕ್ರೈಸ್ತನಾದವನು ಎಚ್ಚರಿಕೆಯಿಂದ ಮಾತನಾಡಬೇಕು. ಈ ರೀತಿ ಎಚ್ಚರಿಕೆ ವಹಿಸಿ ಮಾತನಾಡದೇ ಇರುವ ಪ್ರಯುಕ್ತ ಹೆಚ್ಚಿನ ಕೇಡು ಸಂಭವಿಸಿದೆ. ಅದೇ ಎಚ್ಚರಿಕೆ ವಹಿಸಿದಾಗ ಮಾತನಾಡುವುದು ಒಳ್ಳೆಯದಾಗಿದೆ. ನಾವು ನಮ್ಮ ತುಟಿಗಳನ್ನು ಕಾಯಬೇಕೆಂದರೆ ಸತ್ಯವನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ಅದರ ಭಾವನೆ ಮತ್ತು ಹೃದಯದ ಮೇಲೆ ಪ್ರಭಾವ ಬೀರುವ ಹಾಗೆ ಮಾಡಬೇಕು. ಇದನ್ನು ನಾವು ಸ್ವಂತವಾಗಿ ಮಾಡಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ನಾವು ಕರ್ತನನ್ನು ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ ಎಂಬುದಾಗಿ ನಾವು ಏನು ಮಾಡಬೇಕಂತೆ? ಪ್ರಾರ್ಥನೆ ಮಾಡಬೇಕು. ಆಗ ನಾವು ಮಾತಿನಲ್ಲಿ ತಪ್ಪಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಕೀರ್ತನೆ 12:3-4 ಹೇಳ್ತಾರೆ, ಯೆಹೋವನು ವಂಚನೆಯ ತುಟಿಗಳನ್ನು ಬಡಾಯಿ ನಾಲಿಗೆಯನ್ನು ಕಡಿದು ಬಿಡಲಿ ಅಂತ. ಏಕೆಂದರೆ ದೇವರಿಗೆ ಅವು ಯಾವುವು ಇಷ್ಟ ಅಲ್ಲ ಅಂತ ನಾವು ನೋಡ್ತೀವಿ. ವಿಮೋಚನಕಾಂಡ 22:28 ದೇವರನ್ನು ಯಾವುದೇ ಕಾರಣಕ್ಕೂ ದೂಷಿಸಬಾರದು ಮತ್ತು ನಿನ್ನ ಜನರಲ್ಲಿ ಅಧಿಪತಿಯಾಗಿರೋರನ್ನ ಶಪಿಸಕ್ಕೆ ಹೋಗ್ಬಾರ್ದು. ಹಾಗಂದರೆ ನಮ್ಮ ನಾಲಿಗೆಯನ್ನು ತುಂಬ ಕೇರ್ಫುಲ್ಲಾಗಿ ನಾವು ಇಟ್ಕೊಳ್ಬೇಕು. ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ದೇವರನ್ನು ದೂಷಣೆ ಮಾಡ್ತಾರೆ. ಮತ್ತು ಅಧಿಪತಿಗಳು ತೊಂದರೆ ಏನಾದರೂ ಬಂತು ಅಂದ್ಬಿಟ್ರೆ ಅಧಿಪತಿಗಳನ್ನು ಶಪಿಸ್ತಾರೆ. ಇವೆರಡನ್ನು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಕೀರ್ತನೆ 34:13 ಹೇಳ್ತಾರೆ, ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾಪಾಡಿಕೊ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಕೊಂಗಾರೆ. ನಾವು ತುಟಿಗಳನ್ನು ಅಥವಾ ನಾಲಿಗೆಯನ್ನು ಬಿಗಿಯಾಗಿ ಇಟ್ಕೊಂಡಿರೋದ್ರಲ್ಲಿ ತುಂಬ ಜಾಗರೂಕರಾಗಿರಬೇಕು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಯಾಕಂದರೆ ಕೆಟ್ಟದ್ದಕ್ಕೆ ಏನಾದರೂ ನಾಲಿಗೆಯನ್ನು ಬಿಟ್ಟುಬಿಟ್ರೆ ತುಂಬ ತೊಂದರೆಗಳಾಗ್ಬಿಡ್ತವೆ. ಯಾಕಂದರೆ ಅಲ್ಲೇ ಹೇಳ್ತಾರೆ 34:12 ನೀವು ಬಹು ದಿವಸ ಬದುಕಬೇಕು ಸುಖವಾಗಿ, ನೀನು ಕೆಟ್ಟದಕ್ಕೆ ಹೋಗ್ದಂಗೆ ನಾಲಿಗೆನ ಏನು ಮಾಡು, ಬಿಗಿಯಾಗಿ ಹಿಡ್ಕೋ ಅಂತ ಹೇಳ್ತಾರೆ. ಹಂಗಾರೆ ನಮ್ಮ ಆಯುಸ್ಸನ್ನು ಏನು ಮಾಡುತ್ತೆ ಅಂಥದ್ದು, ನಾವು ಕೆಟ್ಟದಕ್ಕೆ ಉಪಯೋಗಿಸಿದ್ರೆ ಆಯುಸ್ಸು ಕಮ್ಮಿ ಆಗಿಬಿಡುತ್ತೆ. ಹಾಗಾದರೆ ನಾವು ಬಿಗಿಯಾಗಿ ಹಿಡ್ಕೊಂಡ್ರೆ ಆಯುಸ್ಸು ಜಾಸ್ತಿ ಆಗುತ್ತೆ, ಸುಖವಾಗಿ ಬಾಳ್ತೀವಂತೆ. ಹಾಗಾದರೆ ನಾಲಿಗೆ ಎಷ್ಟು ಇಂಪಾರ್ಟೆನ್ಸ್ ನೋಡಿ. ಕೀರ್ತನೆ 41:5-9 ವಾಕ್ಯ ತನಕ ನಾವು ಓದೋದಾದರೆ, ಧ್ಯಾನ ಮಾಡೋದಾದರೆ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನಂತೂ ಯೆಹೋವನೇ, ನಿನ್ನ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದೀನಿ. ನನ್ನನ್ನು ಕರುಣಿಸಿ ಸ್ವಸ್ಥ ಮಾಡುವಂದೆನು. ನನ್ನ ಹಾನಿಯನ್ನು ಅಪೇಕ್ಷಿಸುವ ಶತ್ರುಗಳು ಅವನು ಯಾವಾಗ ಸತ್ತನು, ಅವನ ಹೆಸರು ಯಾವಾಗ ಇಲ್ಲದೆ ಹೋದಿತು ಎಂದು ಹೇಳಿಕೊಳ್ಳುತ್ತಾರೆ. ಅವರಲ್ಲಿ ಒಬ್ಬನು ನನ್ನನ್ನು ನೋಡುವುದಕ್ಕೆ ಬಂದರೆ ಕಪಟದ ಮಾತನ್ನಾಡುವನು, ಮನಸ್ಸಿನಲ್ಲಿ ಅಶುಭಗಳನ್ನು ಸಂಗ್ರಹಿಸಿಕೊಂಡು ಹೊರಗೆ ಹೋಗಿ ಪ್ರಕಟಿಸ್ತಾನೆ. ನನ್ನ ಹಾಗೆಯವರೆಲ್ಲರೂ ನನಗೆ ವಿರೋಧವಾಗಿ ಕಿವಿಗಳಲ್ಲಿ ಗುಜುಗುಜು ಮಾತಾಡ್ತಾರೆ. ಅವನು ಅಸಾಧ್ಯ ರೋಗ ಹಿಡಿದೈತೆ, ಅವನ ಹಾಸಿಗೆಯಲ್ಲಿ ಬಿದ್ದವನೇ, ಮತ್ತೆ ಹೇಳಲ್ಲ, ಯಾವಾಗ ಸತ್ನೋ ಅಂತ ಕಾಯ್ತಾರೆ. ಯಾಕೆ ಅಂತಂದರೆ ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸ್ತಾರೆ. ನೋಡಿ,
ಈ ಒಂದು ದೀನರನ್ನ ಭಯಭಕ್ತಿ ಇಲ್ಲುವಂಥ ಜನಗಳಿಗೆ ದೇವರೇ ದಿಕ್ಕಾಗಿರ್ತಾರೆ. ಯಾಕೆಂದರೆ ದೇವರು ಅವರ ಪಕ್ಷದಲ್ಲಿರ್ತಾರೆ, ಅವ್ರನ್ನ ದೇವರು ಕಾಪಾಡ್ತಿರ್ತಾರೆ. ಆದರೆ ಅಂಥವ್ರನ್ನ ನಾವೇನಾದರೂ ಒಂದು ವೇಳೆ ನಾವು ನಿಂದಿಸೋದಾದರೆ, ಬೈಕೊಳ್ಳೋದಾದರೆ, ದೇವರಿಗೆ ವಿರುದ್ಧವಾಗಿ ನಾವೇನು ಮಾಡ್ದಂಗೆ ಎದ್ದಂಗೆ ಆಗುತ್ತೆ. ಆದ್ದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಕೀರ್ತನೆ 52:2 ಹೇಳ್ತಾರೆ, ಮೋಸಗಾರನೇ ನಿನ್ನ ನಾಲಿಗೆಯನ್ನು ಹದವಾದ ಕ್ಷೌರ ಕತ್ತಿಯಂತೆ ಅವುಗಳನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ. ಉಪ್ಪು ಖಾರಕ್ಕಿಂತ ಅಪಕಾರನೇ ನಿನಗೆ ಇಷ್ಟ. ಒಂದು ನೀತಿ ಉಳ್ಳಂಥ ನೀತಿಯನ್ನು ಬಿಟ್ಟು ಸುಳ್ಳಾಡುವುದೇ ನಿನಗಿಷ್ಟ. ದೇವರು ನಿನ್ನನ್ನು ಎಂದಿಗೂ ಹೇಳದಂತೆ ಕೆಡವಿ ಬಿಡ್ತಾನೆ, ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬಿಸಾಕಿಬಿಡ್ತಾನೆ ಅಂತ ಹೇಳ್ತಾರೆ. ನೋಡಿ, ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಯಾವ ರೀತಿಯಾಗಿ ನಾಲಿಗೆಯಿಂದ ತುಂಬ ತೊಂದರೆಗಳು ಬರ್ತವೆ ಅನ್ನೋದನ್ನ ನೋಡಬೇಕು. ಜ್ಞಾನೋಕ್ತಿ 4:23 ಹೇಳ್ತಾರೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ನೋಡ್ಕೋ, ಅವುಗಳಿಂದ ಜೀವಧಾರೆಗಳು ಬರ್ತವೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಗಳೇ, ನಮ್ಮ ಹೃದಯ ತುಂಬ ನಾವು ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಯಾಕೆಂದರೆ ಕೆಟ್ಟ ಮಾತುಗಳು ಬರುವುದೇ ಆದರೆ ಅವು ಎಲ್ಲಿಗೆ ನಡೆಸ್ತವಂತ ನಮ್ಮನ್ನು ಮರಣಕ್ಕೆ ನಡೆಸ್ಬಿಡ್ತೇವೆ. ನೋಡಿ, ನಾವು ಒಳ್ಳೆಯ ಮಾತುಗಳು, ನೀತಿಯುಳ್ಳ ಮಾತುಗಳು, ದೇವರ ಮಾತುಗಳು ಒಂದು ವೇಳೆ ನಮ್ಮ ಹೃದಯದಿಂದ ಬಾಯಿಂದ ಬರೋದಾದರೆ ಅವುಗಳು ನಮಗೆ ಜೀವವನ್ನು ಕೊಡ್ತವೆ ಅಂತ ನಾವು ನೋಡ್ತೀವಿ. ಜ್ಞಾನೋಕ್ತಿ 6:17 ಹೇಳ್ತಾರೆ, ಯೆಹೋವನು ಹಾಗೆ ಮಾಡುವಂಥ ವಿಷಯಗಳು 6 ಇದ್ದಾವೆ, 7 ಅಸಹ್ಯವಾಗಿವೆ. ಅದರಲ್ಲಿ ಸುಳ್ಳಿನ ನಾಲಿಗೆಯನ್ನು, ಅಸತ್ಯವಾಡುವಂಥ ಸುಳ್ಳು ಸಾಕ್ಷಿಗಳನ್ನು ದೇವರು ಏನು ಮಾಡ್ತಾರಂತೆ, ಅಸಹ್ಯ ಪಡ್ತಾರೆ, ಹಾಗೆ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಜ್ಞಾನೋಕ್ತಿ 8:13 ದೇವರ ಭಯ ಪಾಪ ದ್ವೇಷವನ್ನು ಹುಟ್ಟಿಸ್ತದೆ, ಗರ್ವ ಅಹಂಕಾರ ಕುಟಿಲ ಭಾಷಣ ದುರ್ಮಾರ್ಗತನ ಇವುಗಳನ್ನು ಹಾಗೆ ಮಾಡ್ತದೆ. ಹಂಗಾರೆ ನಾವು ದೇವರ ಭಯವನ್ನು ತಂದುಕೊಂಡ್ರೆ, ದೇವರ ಭಯದಿಂದ ನಾವು ಜೀವಿಸೋದಾದರೆ ಇವುಗಳಿಂದ ತಪ್ಪಿಸ್ಕೊಳ್ಬೋದು. ಕೆಟ್ಟದ್ದು ಉಂಟಾಗದಂತೆ, ದೋಷ ಉಂಟಾಗದಂತೆ, ಅಪಾಯ ಉಂಟಾಗದಂತೆ ನಾವು ರಕ್ಷಣೆ ಮಾಡ್ಬೋದು. ಶಿಷ್ಟನ ಬಾಯಿ ಜೀವದ ಬಗ್ಗೆ, ದುಷ್ಟನ ಬಾಯಿ ಬಲಾತ್ಕಾರವನ್ನೇ ತುಂಬಿ ತುಳುಕ್ತದೆ ಅಂತ ಹೇಳ್ತಾರೆ ಜ್ಞಾನೋಕ್ತಿಯಲ್ಲಿ. ಹೌದು, ಶಿಷ್ಟರ ಬಾಯಿ ಏನಂತೆ, ಜೀವದ ಬುಗ್ಗಿಯಾಗಿರುತ್ತೆ. ಜೀವವುಳ್ಳಂಥ ಮಾತುಗಳು, ಒಳ್ಳೆ ಮಾತುಗಳು ಬರ್ತವೆ. ಆದರೆ ದುಷ್ಟರ ಬಾಯಿ ಏನಂತೆ, ಬರೀ ಬಲಾತ್ಕಾರದಿಂದ ತುಂಬಿ ತುಳುಕ್ಬಿಡ್ತದಂತೆ. ಅದಕ್ಕೆ ಹೇಳ್ತಾರೆ ಜ್ಞಾನೋಕ್ತಿ 18:21 ಜೀವ ಮರಣಗಳು ನಾಲಿಗೆಯ ವಶ. ನೋಡಿದ್ರ, ಜೀವನೂ ಬರುತ್ತೆ, ಮರಣನೂ ಬರುತ್ತೆ ಒಂದೇ ಬಾಯಿಯಲ್ಲಿ. ಎಷ್ಟು ತುಂಬ ತೊಂದರೆಗಳು ಬರ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಿಗಳೇ. ಆಮೇಲೆ ಜ್ಞಾನೋಕ್ತಿ 10:31 ಹೇಳ್ತಾರೆ, ಶಿಷ್ಟನ ಬಾಯಲ್ಲಿ ಜ್ಞಾನದ ಮೊಳಕೆ ಹೊಡೆಯುತ್ತದೆ, ನೀಚನ ಬಾಯಲ್ಲಿ ಅವನ ನಾಲಿಗೆ ಕತ್ತರಿಸಲ್ಪಡ್ತದೆ. ಶಿಷ್ಟನ ತುಟಿಯು ಉಚಿತವಾದ ವಚನವನ್ನೇ ಬೋಡುತ್ತದೆ, ದುಷ್ಟನ ಬಾಯಲ್ಲಿ ನೀಚ ವಚನಗಳು ಬರ್ತವೆ ಅಂತ ಹೇಳ್ತಾರೆ. ಜ್ಞಾನೋಕ್ತಿ 13:3 ಬಾಯನ್ನು ಕಾಯುವನು ಜೀವವನ್ನೇ ಕಾಪಾಡ್ಕೊಂಡಂಗೆ. ಹಂಗಾದರೆ ನಾವು ಬಾಯನ್ನು ಕಾಪಾಡಿಕೊಳ್ಳಲು ನಮಗೆ ತುಂಬ ಇಂಪಾರ್ಟೆಂಟು. ಜ್ಞಾನೋಕ್ತಿ 15:4-5 ಹೇಳ್ತಾರೆ, ಸಂತೈಸುವಂಥ ನಾಲಿಗೆ ಜೀವದ ವೃಕ್ಷ, ಬಲಾತ್ಕರಿಸುವ ನಾಲಿಗೆ ಮನಸ್ಸುಗಳನ್ನು ಮುರಿತದೆ ಅಂತ ಹೇಳ್ತಾರೆ. ಹಂಗಾರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಿಗಳೇ, ಎಷ್ಟು ತುಂಬ ತೊಂದರೆಗಳಾಗ್ತವೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಜನಾಂಗಗಳಲ್ಲಿ, ಸಮಾಜಗಳಲ್ಲಿ, ದೇಶಗಳಲ್ಲಿ ಬೆಂಕಿಯನ್ನು ಹಚ್ಚಿಬಿಟ್ಟುತ್ತದೆ. ಇದು ಒಂದು ಮಾತು ಇಡೀ ದೇಶವೇ ನಾಶನ ಆಗಕ್ಕೆ ಸಾಧ್ಯ ಆಗ್ತದೆ. ಒಂದು ಮಾತು, ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಯುದ್ಧಗಳನ್ನೇ ಆಗಿತ್ತು. ಒಂದು ಮಾತು ಎಷ್ಟೋ ಜನರ ಪ್ರಾಣವನ್ನೇ ತೆಗೆದು ಬಿಡ್ತದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಿಗಳೇ, ನಾವು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ ಅಂತ ನಾವು ನೋಡ್ತೀವಿ. ಹಾಗಾದರೆ ಮತ್ತಾಯ 12:34-33 ಹೇಳ್ತಾರೆ, ನೀವು ಸುಮ್ಮನೆ ಆಡುವಂಥ ಒಂದೊಂದು ಮಾತುಗಳಿಗೂ ಲೆಕ್ಕ ಕೊಡಬೇಕಾಗುತ್ತೆ, ಕೇರ್ಫುಲ್ಲಾಗಿರಿ ಅಂತ ಹೇಳ್ತಾರೆ. ನಿಮ್ಮ ಹೃದಯದಲ್ಲಿ ಏನದೋ ನಿಮ್ಮ ಬಾಯಲ್ಲಿ ಅದೇ ಬಂದುಬಿಡ್ತದೆ. ಅದರಿಂದ ತುಂಬ ಹುಷಾರಾಗಿರಿ ಅಂತ ಹೇಳ್ತಾರೆ. ಯಾಕೋಬನು ಬರೆದಂಥ ಪತ್ರಿಕೆ 3ನೇ ಅಧ್ಯಾಯದಾಗೆ ನಾಲಿಗೆ ಬಗ್ಗೆ ತುಂಬ ಚೆನ್ನಾಗಿ ಬರೀತಾರೆ. ಅದು ಚಿಕ್ಕದಾಗಿರ್ತೈತೆ, ಆದರೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಚ್ಕೊಂತದೆ. ಆಮೇಲೆ ಅದ್ರ ಕಿಚ್ಚು ಇಷ್ಟು, ಆದರೆ ಒಂದು ಸಣ್ಣ ಬೆಂಕಿ ಇಡೀ ಕಾಡನ್ನೇ ದಹಿಸೋಂಗೆ ಈ ಸಣ್ಣ ಒಂದು ಕಿಚ್ಚು, ನಾಲಿಗೆ ಕಿಚ್ಚು ಅಧರ್ಮ ಲೋಕ ರೂಪವಾಗಿ ನಿಮ್ಮ ಅಂಗಗಳಲ್ಲಿದೆ. ಆ ದೇಹನೆಲ್ಲ ಕೆಡಿಸ್ಬಿಡ್ತದೆ. ತಾನೇ ಬೆಂಕಿ ಹತ್ತಿಸ್ಕೊಂಡು ಪ್ರಪಂಚವೆಂಬ ಚಕ್ರಕ್ಕೂ ಬೆಂಕಿ ಹಚ್ಚಿಬಿಡ್ತದೆ. ನೋಡಿ, ಕ್ರಿಮಿ ಕೀಟ ಜಲರಾಶಿ ಚರಾಚರ ಜೀವರಾಶಿಗಳನ್ನು ಹತೋಟಿಗೆ ತಂದವರಂತೆ ಮನುಷ್ಯ. ಆದರೆ ನಾಲಿಗೆನ ಯಾವ ಮನುಷ್ಯನೂ ಹತೋಟಿಗೆ ತರೋಕ್ಕಾಗಲ್ಲ. ಅದು ಸುಮ್ಮನಿರಲಾದೆ ಮರಣಕರವಾದಂಥ ವಿಷದಿಂದ ತುಂಬಿದೆ ಅಂತ ಹೇಳ್ತಾರೆ.
ನಾಲಿಗೆಯಿಂದಲೇ ತಂದೆಯ ದೇವ್ರನ್ನ ಕೊಂಡಾಡ್ತೀವಿ, ಅದೇ ನಾಲಿಗೆಯಿಂದ ದೇವರು ಹೋಲಿಕೆಗೆ ಸೃಷ್ಟಿಸಲ್ಪಟ್ಟಂಥ ಮನುಷ್ಯರನ್ನು ಶಪಿಸ್ಬಿಡ್ತೀವಿ. ಹಂಗಾರೆ ನಾಲಿಗೆ ಎಷ್ಟು ಕೆಟ್ಟದಾಗಿದೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ. ಅದರಿಂದ ನಾವು ನಾಲಿಗೆಯನ್ನು ತುಂಬ ಇಂಪಾರ್ಟೆಂಟಾಗಿ ಗಮನದಿಟ್ಟು ನಾವೇನು ಮಾಡ್ಬೇಕಂತೆ ನಾವು ದೇವ್ರನ್ನ ಕೇಳ್ಕೊಳ್ಬೇಕು. ದೇವರೇ, ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಪಾಡು, ದೇವರೇ ರಕ್ಷಿಸು, ಇದು ಪಾಪಕ್ಕೆ ಹೋಗ್ದಂಗೆ ಕಾಪಾಡು ಅಂತ. ಹಾಗಾದ್ರೆ ರಕ್ಷಣೆ ಮಾಡಬೇಕು ಅಂದರೆ ನಾವು ಯಾವಾಗಲೂ ದೇವರ ಮಾತುಗಳು, ದೇವರ ವಿಷಯಗಳನ್ನು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬಾಯಲ್ಲಿ ತುಂಬಿರಬೇಕು. ಕೆಲವರು ಪಿಕ್ಚರ್ ಹಾಡುಗಳನ್ನು, ಕೆಲವರು ಕೆಟ್ಟ ಕೆಟ್ಟ ಮಾತುಗಳನ್ನು, ಹರಟೆ ಮಾತುಗಳನ್ನು ಯಾವಾಗಲೂ ಬಾಯಲ್ಲಿ ಹೇಳೋದ್ರಿಂದ ಅವರ ಜೀವಿತಗಳು, ಅವರ ನಡತೆಗಳು ಅದೇ ರೀತಿಯಲ್ಲಿ ಇರ್ತವೆ. ಆವಾಗಲೇ ಪಾಪ ಮಾಡಲಿಕ್ಕೆ ಜಾಸ್ತಿ ಆಗುತ್ತೆ. ಕೋಪ ಮಾಡಿದ್ರು ಪಾಪ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ. ಕೋಪ, ಸಿಟ್ಟು, ಸಡನ್ನಾಗಿ ಇವೆಲ್ಲ ಎಲ್ಲಿಂದ ಬರ್ತವೆ ಅಂದರೆ ನಮ್ಮ ವಾತಾವರಣಗಳ ಮೇಲೆ ಡಿಪೆಂಡ್ ಆಗಿರ್ತದೆ, ನಮ್ಮ ಜೀವನದ ಮೇಲೆ ಡಿಪೆಂಡ್ ಆಗಿರ್ತದೆ. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ತುಂಬ ಇಂಪಾರ್ಟೆಂಟಾಗಿ ನಾವು ಕೇರ್ಫುಲ್ಲಾಗೆ ಇಂದಿನ ನಾಲಿಗೆಯನ್ನು ಕಾಪಾಡ್ಕೊಳ್ಬೇಕು. ನಾಲಿಗೆಯನ್ನು ಯಾರು ಬಿಗಿಯಾಗಿ ಹಿಡ್ಕೊತಾನೋ ಅವನು ತನ್ನ ದೇಹವನ್ನೆಲ್ಲ ಸ್ವಾಧೀನ ಪಡ್ಕೊಳ್ಳೋಕ್ಕೆ ಸಮರ್ಥನಾಗಿರ್ತಾನೆ. ಅಂಥವ್ರನ್ನ ದೇವರು ಆಶೀರ್ವದಿಸ್ತಾರೆ. ಅಂಥವರು ನೀತಿ ಮಾರ್ಗದಲ್ಲಿ ನಡೆದು ಲೋಕವನ್ನು, ಶರೀರವನ್ನು, ಪಾಪವನ್ನು ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ನಾವು ಈ ತುಟಿಗಳೆಂಬ ಕದವನ್ನು ಕಾಪಾಡಿಕೊಳ್ಬೇಕು, ದೇವ್ರ ಹತ್ರ ಕೇಳ್ಕೊಳ್ಬೇಕು. ದೇವರು ಆವಾಗ ನಮಗೆ ಸಹಾಯ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಂಥ ಒಂದು ಒಳ್ಳೆಯ ಮನ್ನವನ್ನು ತಂದೆಯ ದೇವರು ಈ ದಿನ ನಮಗೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.